ಸೊ ಹಿಯರ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್ ಆ್ಯಂಡ್ ನಾನಿವತ್ತು ನಿಮಗೆ ಇಂಡಿಯಾ ಮತ್ತು ಇಂಡೋನೇಷ್ಯಾ ಮಧ್ಯೆ ನಡೆದಿರುವಂತಹ ಒಂದು ಬಿಸ್ನೆಸ್ ಡೀಲ್ ಮತ್ತು ಅದು ಸ್ಟ್ರಾಟಜಿಕಲಿ ಇಂಡಿಯಾಗೆ ಎಷ್ಟು ಇಂಪಾರ್ಟೆಂಟ್ ಮತ್ತು ಜಿಯೋ ಪಾಲಿಟಿಕ್ಸಲ್ಲಿ ನಮಗೆ ಎಷ್ಟು ಬೆನಿಫಿಟ್ಸ್ನ ಈ ಡೀಲ್ ತಂದುಕೊಡುತ್ತೆ ಅಂತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ರೀಸೆಂಟಾಗಿ ನರೇಂದ್ರ ಮೋದಿ ಅವರು ಇಂಡೋನೇಷ್ಯಾಗೆ ವಿಸಿಟ್ ಮಾಡಿದ್ರು ಆ್ಯಂಡ್ ಆ ವಿಸಿಟ್ ಹೋಗಿದ್ದಾಗ ಅಲ್ಲಿ ಇಂಡೋನೇಷ್ಯನ್ ಕಂಟ್ರಿ ಮ್ಯಾನ್ ಏನು ಹೇಳ್ತಾರೆ ಅಂತ ಅಂದರೆ, ನಾನು ಹೋಗಿ ನನ್ನ DNA ಚೆಕ್ ಮಾಡಿಸ್ಕೊಂಡು ಬಂದಿದ್ದೆ ಆ್ಯಂಡ್ ನನ್ನ DNA ಇಂಡಿಯನ್ DNA ಸಂಬಂಧಪಟ್ಟಿರುವಂಥ DNA ಅಂತ ಅವರು ಹೇಳ್ತಾರೆ. ಇದು ಏನನ್ನ ಸೂಚಿಸುತ್ತೆ ಅಂತ ನನಗಂತೂ ಗೊತ್ತಿಲ್ಲ ಆಯಿತಾ. ಇದು ರಿಕ್ವೆಸ್ಟ್ ಮಾಡೋ ಪ್ಲೀಸ್ ಮಾಡ್ತಾ ಇರೋದಕ್ಕ ಅಥವಾ ತೊಗೊಂಡೋಗಿ ತಲೆ ಮೇಲೆ ಕೂರಿಸ್ಕೊಂತ ಇರೋದಕ್ಕ ಏನು ಅಂತ ನನಗೂ ಗೊತ್ತಿಲ್ಲ. ಬಿಕಾಸ್ ಜಾಸ್ತಿ ಹೊಗಳೋರ್ನ ಯಾವತ್ತೂ ನಂಬಾರ್ದು ಅಂತಾರೆ. ಸೊ ಇನ್ನೊಂದೇನಂತ ಅಂದರೆ, ಇದು ನಮಗೆ ಹೆಂಗೆ ಇಂಪಾರ್ಟೆಂಟ್ ಅಂತ ಹೇಳ್ತಾ ಹೋಗೋದಾದರೆ, ನೋಡಿ, ಚೈನಾಗೆ ಟಕ್ಕರ್ ಕೊಡ್ಬೋದಾದಂಥ ಒಂದು ಕಂಟ್ರಿ ಯಾವ್ದಾನ ಇದೆ ಅಂತ ಅಂದರೆ ಅದು ಒನ್ ಆಫ್ ದ ಕಂಟ್ರೀಸ್ ಇದೆ ಅಂತ ಅಂದರೆ ಅದು ಇಂಡೋನೇಷ್ಯಾ. ಆ್ಯಂಡ್ ಇಂಡೋನೇಷ್ಯಾ ಹತ್ರ ಸ್ಟ್ರೀಟ್ ಆಫ್ ಮಲಾಕಾ ಇದೆ. ಇದು ಎಷ್ಟು ಇಂಪಾರ್ಟೆಂಟ್ ಅಂತ ಅಂದರೆ, ಸ್ಟ್ರೀಟ್ ಆಫ್ ಹಾರ್ಮೋಸ್ ಇದೆಯಲ್ಲ, ವರ್ಲ್ಡ್ಗೆ ಸ್ಟ್ರೀಟ್ ಆಫ್ ಹಾರ್ಮೋಸ್ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟು ಚೈನಾಗೆ ಈ ಸ್ಟ್ರೀಟ್ ಆಫ್ ಮಲಾಕಾ. ಸೊ ಅದನ್ನು ಅಮುಗ್ಬಿಟ್ರೆ ಅವ್ರಿಗೆ ಕುತ್ತಿಗೆ ಅಮುಗ್ದಂಗೆ ಆಗಿಬಿಡುತ್ತೆ. ಸೊ ಅವ್ರಿಗೆ ಸಪ್ಲೈಸ್ ನಿಂತೋಗುತ್ತೆ. ಸೊ ಇದು ಸ್ಟ್ರಾಟಜಿಕಲಿ ತುಂಬ ಒಳ್ಳೆ ಬೆಳವಣಿಗೆ ಇಂಡಿಯಾ ಕಂಪೇರ್ ಮಾಡಿಕೊಂಡ್ರೆ. ಇನ್ನೊಂದೇನಂತ ಅಂದರೆ, ಇಂಡಿಯಾ ಇಂಡೋನೇಷ್ಯಾ ಜೊತೆ ಸೇರಿಕೊಂಡು ಕೊಲಾಬ್ರೇಷನಲ್ಲಿ ಸ್ಟ್ರೀಟ್ ಆಫ್ ಮಲಾಕಾ ಹತ್ರ ಒಂದು ಪೋರ್ಟ್ ಬಿಲ್ಡ್ ಮಾಡ್ತಾ ಇದ್ದಾರೆ. ಆ ಪೋರ್ಟ್ ಇಬ್ಬರು ಕೊಲಾಬ್ರೇಷನ್ನಲ್ಲಿರುತ್ತೆ. ಸೊ ಇದೊಂದು ಇನ್ನೊಂದು ಸೆಕೆಂಡ್ ಅಡ್ವಾಂಟೇಜ್ ನಮ್ಮದು ಇಂಡೋನೇಷ್ಯಾ ಜೊತೆ. ಇನ್ನೂ ಒಂದು ವಿಚಾರ ಏನು ಅಂತ ಅಂದರೆ, ಇಂಡೋನೇಷ್ಯಾದವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ದ್ಯಾಟ್ ನಾವು ಇಂಡಿಯಾ ಹತ್ರ ಬ್ರಹ್ಮೋಸ್ ತೊಗೊತಾ ಇದ್ದೀವಿ ಅಂದಿದ್ದು ಮಾತ್ರಕ್ಕೆ ಅದು ಇವಾಗ ಕೊಟ್ಟಿರೋದಲ್ಲ, ಅದು ಪರ್ಚೇಸ್ ಸೈನ್ ಆದಮೇಲೆ ಕೊಟ್ಟಿರೋವಂಥ ಡೀಲ್. ಇದು ಆಗಲೇ ಒಂದು 4 days ಬ್ಯಾಕ್ ಸೈನ್ ಆಗಿರೋವಂಥ ಡೀಲ್. ಸೊ ಇವಾಗ ಅವರು ಮೀಡಿಯಾದಲ್ಲೆಲ್ಲ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಅಂದರೆ, ಸೊ ನಾವು ಇಂಡಿಯಾ ಹತ್ರ ಬ್ರಹ್ಮೋಸ್ ತೊಗೊಂಡಿದ್ದೀವಿ ಅಂದಿದ್ದು ಮಾತ್ರಕ್ಕೆ ನಾವು ಚೈನಾ ಹತ್ರ ಅವ್ರದ್ದು PL-25A ಈ ಥರ ಮಿಸೈಲ್ಸ್ ತೊಗೊಳಲ್ಲ ಅಂತಲ್ಲ. ನಾವು ಅವ್ರ ಹತ್ರ PL-25A ಮಿಸೈಲ್ಸ್ ತೊಗೊತೀವಿ, ಇನ್ನೊಬ್ರ ಹತ್ರ ರಫೇಲ್ಸ್ ತೊಗೊತೀವಿ. ಸೊ ಈ ಥರ ಎಲ್ಲ ಕಡೆ ತೊಗೊತೀವಿ ಅಂತ ಅಂದ್ಬಿಟ್ಟು ಅವ್ರು ಸ್ಟೇಟ್ಮೆಂಟ್ ಹಾಕಿದ್ದಾರೆ. ಸೊ ಇದು ಏನು ಹೇಳುತ್ತೆ ಅಂತ ಅಂದರೆ, ಇದು ಇಂಡಿಯಾಗೆ ತಪ್ಪು ಸಂದೇಶ ಕೊಡ್ತಾ ಇದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡಲ್ಲ. ಏನಕ್ಕಂತ ಅಂದರೆ, ಒಂದು ದೇಶ ಅವ್ರದ್ದು ಸಾವರ್ಜಿನಿಟಿ ಕಾಪಾಡ್ಕೊಳ್ಳೋದು ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಇನ್ನೂ ಒಂದು ಒಳ್ಳೆಯ ವಿಚಾರ ಏನು ಅಂತ ಅಂದರೆ, ಇಟ್ಸ್ ಓಕೆ, ಅವ್ರು ತೊಗೊಳೋದ್ರಿಂದ ನಮಗೇನು ಪ್ರಾಬ್ಲಮ್ ಇಲ್ಲ. ಏನಂತ ಅಂದರೆ, ನಮ್ಮದು ಪ್ರಾಡಕ್ಟ್ಸ್ ಕೂಡ ಡಿಪ್ಲಾಯ್ ಆಗಿದೆ. ಸೊ ಇದರಿಂದ ಇಂಡಿಯನ್ ಮಾರ್ಕೆಟಲ್ಲಿ, ಸೊ ಇಂಡಿಯಾಗೆ ಇದರಿಂದ ತುಂಬ ದುಡ್ಡು ಹರಿದು ಬರುತ್ತೆ. ಈ ಥರ ಇನ್ನೂ ಒಳ್ಳೊಳ್ಳೆ ಕೊಲಾಬ್ರೇಷನ್ ಸೈನ್ಸ್ ಆಗ್ತಾ ಇದ್ರೆ ಇನ್ನು ಮುಂದೆ ಡಿಫೆನ್ಸ್ ಮಾರ್ಕೆಟ್ ಬೆಳೆಯೋದಕ್ಕೆ ಇಂಡಿಯಾಗೆ ಹೆಲ್ಪ್ ಆಗುತ್ತೆ. ಸೊ ಇದಾಗಿತ್ತು ಇಂಡಿಯಾ ಮತ್ತು ಇಂಡೋನೇಷ್ಯಾ ಮಧ್ಯೆ ನಡೆದಂತಹ ಒಂದು ಡೀಲ್ದು ನ್ಯೂಸ್. ಇದು ಒಂದು 4 days ಬ್ಯಾಕ್ ವಿಡಿಯೋ ನಾನು ಇವತ್ತು ಮಾಡ್ತಾ ಇದ್ದೀನಿ ಇದನ್ನು ಡೆಲಿವರಿ ಮಾಡೋದಕ್ಕೆ. ಸೊ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಇನ್ನೊಂದು ಇದೇ ಥರ ಜಿಯೋ ಪೊಲಿಟಿಕಲ್ ವಿಡಿಯೋನ ನಿಮ್ಮ ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ತೊಗೊಂಬರ್ತೀನಿ. ಆ್ಯಂಟಿಲ್ ದೆನ್ ಸಿ ಯು, ಬಾಯ್.